ಹಾಯ್ ಗೈಸ್, ವೆಲ್ಕಮ್ ಟು ಸಾಯಿ ಫಾರ್ಮಿಂಗ್ ವ್ಲಾಗ್ಸ್. ಇವತ್ತು ನಾನು ನಮ್ಮೂರಲ್ಲಿ ಫೇಮಸ್ ಆಗಿರೋ ಒಂದು ಲೊಕೇಶನ್ ಕರ್ಕೊಂಡು ಹೋಗ್ತೀನಿ, ಎಲ್ಲರಿಗೂ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ, ಸಪೋರ್ಟ್ ಮಾಡಿ ಗೈಸ್. ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದ್ದೀರಾ. ಇವಾಗ ಬನ್ನಿ, ನಾನು ನಮ್ಮಪ್ಪ ಇವಾಗ ಹೋಗ್ತೀವಿ ಆ ಲೊಕೇಶನ್ಗೆ, ತೋರಿಸ್ತೀವಿ ಗೈಸ್. ನಾನು ನಮ್ಮಪ್ಪ ಹೋಗ್ತಾ ಇದ್ದೀವಿ ಲೊಕೇಶನ್ ಹತ್ರಗೆ. ನಮ್ಮೂರಲ್ಲೇ ಇರೋದು ಆ ಲೊಕೇಶನ್ನು, ದಯವಿಟ್ಟು ಎಲ್ಲರೂ ನೋಡಿ ಗೈಸ್. ಇದು ನೋಡಿ, ನಮ್ಮ ಕೆರೆ ಪಕ್ಕದಲ್ಲಿ ಕೋಟೆ ಇದೆ, ಪುರಾತನ ಕಾಲದ ಕೋಟೆ ಇದು. ಇವಾಗೂ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ. ಮೈಸೂರು ಮನೆತನದವ್ರಂತೆ ಕಟ್ಟಿರೋದು, ನಮ್ಮಪ್ಪ ಹೇಳ್ತಾವ್ರೆ. ಇವಾಗ ಇದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ತೋರಿಸ್ತೀನಿ, ಒಳಗೆ ಎಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ನಮ್ಮ ಕೆರೆ, ನಮ್ಮೂರು ಕೆರೆ ಇದು. ಮಾಲೂರು ತಾಲೂಕಲ್ಲೇ ದೊಡ್ಡ ಕೆರೆ ತಾನೆ ಇದು ಗೈಸ್. ಇದು ಮಾಲೂರು ತಾಲೂಕಲ್ಲೇ ದೊಡ್ಡ ಕೆರೆ, ನಮ್ಮೂರು ಕೆರೆ. ಸ್ವಲ್ಪ ನೀರು ಕಮ್ಮಿ ಆಗಿಬಿಟ್ಟವೆ. ನೀರೆಲ್ಲ ಫುಲ್ ಬೇಸಿಗೆ ಎಲ್ಲ ಕಮ್ಮಿ ಆಗಿಬಿಟ್ಟವೆ. 5 ವರ್ಷ ಆಯ್ತು ಕೊಡಿ ಬಂದು ಕೆರೆ. ನಾಲ್ಕು ಮೂಲೆಯಲ್ಲೂ ಈ ಥರ ಮೂಲೆಯಲ್ಲಿ ರೌಂಡಾಗಿ ಕಟ್ಟಡಗಳು ಕಟ್ಟವ್ರೆ. ಫುಲ್ ಇವಾಗ ತೋರಿಸ್ತೀನಿ. ನಾವಪ್ಪ ಫೋಟೋ ಹಿಡಿತವ್ರೆ ಕೋಟೆದು ನನ್ನ ಜೊತೆ. ಕೋಟೆ ಹೆಂಗಿದೆ ಅಂತ ಜಾಸ್ತಿ ವರ್ಷ ಆಗ್ತದೆ. ಇವಾಗ ನಮ್ಮ ಕೋಟೆ ಸಿತ್ತೂರು ತೋರಿಸಿ, ಎಂಟ್ರೆನ್ಸ್ ಒಳಗೆಲ್ಲ ತೋರಿಸಿ. ಗೈಸ್, ಇಲ್ಲಿ ಮುನೇಶ್ವರ ಗೈಸ್, ಈ ಕೋಟೆಯಲ್ಲಿ ಇವಾಗ ಜನ ಇಲ್ಲಿ ಹಸುಗಳೆಲ್ಲ ಕಟ್ಟಾಕ್ತಾರೆ ಒಳಗೆ ಗೈಸ್. ಆಗಿನ ಕಾಲದಲ್ಲಿ ಈ ಕೋಟೆ ಎಷ್ಟು ಬಾಧೆ ಬಿದ್ದು ಕಟ್ಟಿರ್ತಾರೋ ಯಾರಿಗೂ ಗೊತ್ತಿಲ್ಲ. ಅದು ಹೆಂಗೆ ಕಟ್ಟೋರು, ಒಂದೊಂದು ಕಲ್ಲು ಜೋಡಿಸಿ ಅಪ್ಪ, ನಮಗೆ ಆಶ್ಚರ್ಯ ಆಗುತ್ತೆ ಈ ಥರ ಕಟ್ತಾರೆ ಅಂದರೆ. ಈ ಥರ ಸಂಧಿಯಲ್ಲಿ ಆವಾಗಿನ ಕಾಲದಲ್ಲಿ ಬಂದೂಕ್ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದಿದ್ದಂತೆ. ಆ ಸಂಧಿಗಳಲ್ಲಿ ಇದೇ ತೋರಿಸ್ತಾ ಇದ್ದೀನಿ ಗೈಸ್. ಇದು ನಮ್ಮೂರು ಕೆರೆ ತೂಮ್ ಅಂತಾರೆ. ಇದು ಏನಕ್ಕಂತ ಹೇಳಿದ್ರೆ, ಕಾಲುವೆಗಳಲ್ಲಿ ನೀರು ಬಿಡ್ತಾಯಿದ್ರು ಆಗಿನ ಕಾಲದಲ್ಲಿ, ಭತ್ತ ಬೆಳೆಯೋಕ್ಕೆ, ಏನಾದರೂ ರಾಗಿ ಬೆಳೆಯೋಕ್ಕೆ, ಏನಾದರೂ ಹೊಲ್ದ ಹತ್ರಕ್ಕೆ ಎಲ್ಲ ಕಾಲುವೆಗಳು ಮಾಡ್ಕೊಂಡು ನೀರು ಬಿಟ್ಕೊತ ಇದ್ದಿದ್ದು. ಇವಾಗ ಯಾವ ನೀರು ಬರಲ್ಲ, ಏನು ಬರಲ್ಲ. ಆಗಿನ ಕಾಲದಲ್ಲಿ ಇದೆಲ್ಲ ನೋಡಿ ಗೈಸ್. ಇವಾಗ ಇದು ಎಂಟ್ರೆನ್ಸು ಗೈಸ್, ಇದು ಕೋಟೆ ಬಾಗಿಲು. ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಕೋಟೆಗೆ ಇಷ್ಟು ಚಿಕ್ಕ ಬಾಗಿಲು. ಆಗಿನ ಕಾಲದಲ್ಲಿ ಆನೆಗಳೆಲ್ಲ ಕಟ್ಟಾಗ್ತಿದ್ರು, ಎಲ್ಲಿ ಕಟ್ಟಾಗ್ತಾಯಿದ್ರು ಅಂತ ನಂಗೆ ಡೌಟು. ನೋಡಿ ಗೈಸ್, ಎಷ್ಟು ಚಿಕ್ಕದಾಗಿದೆ. ತುಂಬ ಚೆನ್ನಾಗಿತ್ತು ಕೋಟೆ. ಯಾರೂ ಅಷ್ಟೊಂದು ಬರಲ್ಲ ಈ ಕೋಟೆಗೆ ವಿಸಿಟ್ ಮಾಡೋಕ್ಕಂತ. ನಾನು ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು ಬಂದಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಶಿಲ್ಪಿ ತೋರಿಸ್ತಾ ಇದ್ದೀನಿ ನೋಡಿ. ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡೋರು. ಈ ಶಿಲ್ಪಿ ಎಲ್ಲ ಒಂಥರ ಪಾಚಿ ಥರ ಕಟ್ಟಿಬಿಟ್ಟೈತೆ ಶಿಲ್ಪಿಗಳು.
ಎಲ್ಲ ಬಿದ್ದೋಗ್ಬಿಟ್ಟೈತೆ ಗೈಸ್. ಕೋಟೆ ಎಲ್ಲ ಮೋಲ್ಡ್ ಎಲ್ಲ ಬಿದ್ದೋಗೈತೆ. ಏನು ಮಿಕ್ಕಿದ ಕೂಡ ಇರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೂ ನೋಡೋಣ ಎಷ್ಟು ದಿನ ಇರುತ್ತೆ ಈ ಕೋಟೆ ಅಂತ. ಎಲ್ಲ ಮೂಳೆಗಳೆಲ್ಲ ಬಿದ್ದೋಗೈತೆ, ಅಲ್ಲಿ ತೋರಿಸ್ತೀನಿ ಆಮೇಲೆ. ಇಲ್ಲಿ ನೋಡಿ ಗೈಸ್, ಇಲ್ಲೂ ಬಿದ್ದೋಗಿದೆ ಸ್ತಂಭಗಳು. ಒಂಥರ ಗೋಡೆ ಏನೋ ಅಷ್ಟೊಂದು ಗಟ್ಟಿಯಲ್ಲಿ ಎಲ್ಲ ಕರ್ಗೋಗ್ಬಿಟ್ಟೈತೆ ಗೋಡೆ ಇಲ್ಲಿ ಸೈಡಾಗ. ನೋಡಿ ಗೈಸ್, ಶಿಲ್ಪಗಳು ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರೋದು ಇದು. ಒಂದು 200-300 ವರ್ಷ ಹಳೆ ಕೋಟೆ ಇದು. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಜನಗಳು ಯಾರು ಬರಲ್ಲ, ಅದಕ್ಕೆ ಯಾರು ಕ್ಲೀನ್ ಮಾಡಿಲ್ಲ. ಇದನ್ನು ನಾನು ನೋಡಿ ಏನೋ ರೋಲೇನೋ ಅಂದ್ಕೊಂಡೆ. ನಮ್ಮಪ್ಪ ಇದ್ಕೊಂಡು ಸ್ತಂಭಗಳು ನಿಲ್ಸಕ್ಕೆ ಈ ಥರ ಮಾಡ್ತಾರೆ ಅಂತ ಹೇಳಿದರು. ಅದು ಹೆಂಗೆ ನಿಲ್ಲಿಸ್ತಾರೆ ಅಂತ ನನಗೂ ಗೊತ್ತಿಲ್ಲ ಗೈಸ್. ಇದು ಸ್ತಂಭಗಳು ಇಲ್ಲಿ. ಆಮೇಲೆ ಇಲ್ಲೊಂದು ಆಲದ ಮರ ಇದೆ ಗೈಸ್. ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಒಳ್ಳೆ ಮನುಷ್ಯ ಇದ್ದಂಗೆ ಇದೆ ಇದು. ಬೆಳೆದೈತೆ ಬುಡ. ಹೆಂಗೆ ಐತೆ, ಒಂದು ಕನ್ಯೆ ನಾಟ್ಯ ಮಾಡ್ದಂಗೆ ಇದು ಇರೋದು ಈ ಆಲದ ಮರ. ಚೆನ್ನಾಗಿ ಗಮನಿಸಿ ನೀವು. ನಾನೇ ನಂಬೋಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿದೆ ಇದು ಗಿಡ. ಅಷ್ಟು ಚೆನ್ನಾಗಿ ಬೆಳೆದೈತೆ. ಈ ಕಡೆ ಎಲ್ಲ ಹಾವುಗಳು ಜಾಸ್ತಿ ಗೈಸ್, ಅದಕ್ಕೆ ಇನ್ನೂ ಮೂಳೆಗಳೆಲ್ಲ ತೋರಿಸಿಲ್ಲ. ಇದು ಒಂದು ಬಂಡೆ ಮೇಲೆ ಕಟ್ಟಿರೋದು ಕೋಟೆ. ಬಂಡೆ ಮೇಲೆ ಎಲ್ಲ ಬಿದ್ದೋಗ್ಬಿಟ್ಟೈತೆ ನೋಡಿ ಗೈಸ್ ಮೂಳೆಗಳಲ್ಲಿ. ಗೈಸ್, ಹೊನ್ನಮ್ಮ ಚೆನ್ನಮ್ಮ ಕಟ್ಟೆ ಇದು. ಇಲ್ಲಿ ಕೋಡಿ ಹೋದಾಗ ಮಾತ್ರ ದೀಪೋತ್ಸವ ಮಾಡೋದು ಊರಲ್ಲಿ. 7 ಊರು ಕೆರೆ ಇದು, 7 ಊರು. ನೋಡಿ ಗೈಸ್, ಇದು ಹೊನ್ನಮ್ಮ ಚೆನ್ನಮ್ಮ ದೇವಸ್ಥಾನ. ಬಟ್ ದೇವಸ್ಥಾನ ರೆಡಿ ಮಾಡ್ಸೋ ಕಲ್ಲುಗಳೆಲ್ಲ ತರಿಸ್ತಾರೆ. ಯಾವಾಗ ರೆಡಿ ಮಾಡ್ತಾರೆ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸು. ಅಲ್ಲಿ ಸನ್ಸೆಟ್ ಆಗ್ತೈತೆ, ನೀರು, ವಾತಾವರಣ ಎಲ್ಲ ಚೆನ್ನಾಗಿದೆ ನಮ್ಮೂರಲ್ಲಿ. ಆ ಕಡೆ ತೋರ್ಸನ್ ಬಾ. ಗೈಸ್ ನೋಡಿ, ಇದೆಲ್ಲ ಭತ್ತ ಬೆಳಿತೈತಿದ್ದು ಜಾಗ. ಗದ್ದೆಗಳೆಲ್ಲ ಇದ್ದಾವೆ. ಇವಾಗ ಕೋಲಾರ ಡಿಸ್ಟಿಕ್ಕಲ್ಲಿ ನೀರು ಬಿಡಲ್ಲ, ಅದಕ್ಕೆ ಭತ್ತ ಬೆಳೀತಾ ಇಲ್ಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ. ಖಾಲಿ ಬಿಟ್ಬಿಟ್ಟಾರೆ ಗದ್ದೆಗಳೆಲ್ಲ. ನೀರು ಬಿಡೋಕ್ಕಿದ್ದಿದೆ ಇವಾಗ ಬೆಳೀತಾ ಇದೆ ಆರಾಮ್ಸೆ ಬೆಳೆದು. ಈ ಮರ ನೋಡಿ ಗೈಸ್, ಒಂದು 20 ಜೇನು ಕಟ್ಟಿದೆ ಒಂದೇ ಮರದಲ್ಲಿ. 20 ಜೇನು.
ಎಷ್ಟು ಚೆನ್ನಾಗಿದೆ ನೋಡಿ ಮರ. ಏನು ಮರ ಅದ? ತಬ್ಸೆ ಮರ. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಗೈಸ್. ಲೈವ್ ಲಾಟ್ಸ್, ಬೈ ಬೈ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಸಪೋರ್ಟ್